ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ಸ್ ಟು SNS ಕಿಚನ್. ನಾನು ಸೌಮ್ಯ. ಇವತ್ತು ನಾನು ಬೂತಾಯಿ ಮೀನಿನ ಸಾರು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಇದು ಬೂತಾಯಿ ಮೀನು ತುಂಬ ಟೇಸ್ಟ್ ಆಗಿರ್ತದೆ. ಮಂಗಳೂರಲ್ಲಿ ತುಂಬ ಫೇಮಸ್ ಇದು ಬೂತಾಯಿ ಮೀನು, ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಫ್ರೆಂಡ್ಸ್, ನಾನು ಮಾಡೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಇಲ್ಲಿ ನಾನು 12 ಬೂತಾಯಿ ಮೀನು ತಗೊಂಡಿದ್ದೇನೆ. ಇದು ಕ್ಲೀನ್ ಮಾಡಬೇಕು ಚೆನ್ನಾಗಿ. ಇದಕ್ಕೆ ಬೇಕಾಗೋ ಸಾಮಗ್ರಿಯನ್ನು ನೋಡ್ಕೊಂಡು ಬರುವ. ಬೇಡಗೆ ಚಿಲ್ಲಿ 12 ತಗೊಂಡಿದ್ದೇನೆ. ನೆಕ್ಸ್ಟ್ ಗಿಡ್ಡ ಮೆಣಸು ಒಂದು 10 ತಗೊಂಡಿದ್ದೇನೆ, ಇದು ಸ್ವಲ್ಪ ಖಾರಕ್ಕೆ. ಬೆಳ್ಳುಳ್ಳಿ ಒಂದು 6ರಿಂದ 7. ನೆಕ್ಸ್ಟ್ ಒಂದು ಈರುಳ್ಳಿ ಕಟ್ ಮಾಡಬೇಕು ಇದನ್ನು. ನೆಕ್ಸ್ಟ್ ಕೊತ್ತಂಬರಿ 1 ಟೀ ಸ್ಪೂನ್ ಅಷ್ಟು, 1/2 ಟೀ ಸ್ಪೂನ್ ಜೀರಿಗೆ. ನೆಕ್ಸ್ಟ್ ಮೆಂತೆ ಒಂದು 10 ಕಾಳು ಸಾಕು, ಮತ್ತು ಸಾಸಿವೆ. ಇದು ಮೆಂತೆ ಮತ್ತು ಸಾಸಿವೆಯನ್ನು ಹುರಿಬೇಕು. ನೆಕ್ಸ್ಟ್ 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್. ಇಲ್ಲಿ ನಾನು ಮೆಂತೆ ಕಾಳು ಮತ್ತು ಸಾಸಿವೆಯನ್ನು ಸಪ್ರೇಟಾಗಿ ಹುರಿದು ತೆಗೆದಿಟ್ಟುಕೊಂಡಿದ್ದೆ, ಅದನ್ನೇ ಹಾಕಿದ್ದೇನೆ. ನೆಕ್ಸ್ಟ್ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ತಗೊಂಡಿದ್ದೇನೆ. ನೆಕ್ಸ್ಟ್ 1 ಕಪ್ ಅಷ್ಟು ತೆಂಗಿನ ತುರಿ, ಇದು ನಾನು ತುರಿದಿಟ್ಟುಕೊಂಡಿದ್ದೇನೆ ನೋಡಿ, ಇಷ್ಟನ್ನು ತುರಿದಿಟ್ಟುಕೊಂಡಿದ್ದೇನೆ. ಲಿಂಬೆ ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ, ಖಾರ ಕೂಡ ಜಾಸ್ತಿ. ಇದೆಲ್ಲವನ್ನೀಗ ಗ್ರೈಂಡರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ತರಬೇಕು. ತುಂಬ ನೈಸ್ ಆಗಬೇಕಿದು. ಇಲ್ಲಿ ನಾನು ಮೀನು ಸಾರು ಮಾಡಲಿಕ್ಕೆ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದರಲ್ಲಿ ಮಾಡೋದ್ರಿಂದ ಮೀನು ಸಾರು ತುಂಬ ಟೇಸ್ಟ್ ಆಗ್ತದೆ. ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆ ಆ್ಯಡ್ ಮಾಡ್ತಿದ್ದೇನೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ತೆಳು ಆಗಬಾರ್ದು. ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಟೇಸ್ಟಿಗೆ. ಒಂದು ಟೊಮೆಟೊ ಕಟ್ ಮಾಡಿದ್ದು, ಒಂದು ಈರುಳ್ಳಿ ಕಟ್ ಮಾಡಿದ್ದು, ಮತ್ತು 1 ಇಂಚು ಜಿಂಜರ್ ಮತ್ತು ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಇಲ್ಲಿ ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡುವ ನೋಡಿ. ಈಗ ಕನ್ಸಿಸ್ಟೆನ್ಸಿ ನೀರು ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಒಂದು 5 ನಿಮಿಷ ಮುಚ್ಚಿ ಇದನ್ನು ಕುದಿಸುವ. ಇದು ಮಸಾಲ ಕುದಿ ಬಂದಮೇಲೆ, ಒಳ್ಳೆ ಕುದಿ ಬಂದಮೇಲೆ ಮೀನು ಹಾಕಬೇಕು ಇದಕ್ಕೆ. ನಾನಿಲ್ಲಿ ಮೀನನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಕೆಲವರು ಫುಲ್ ಹಾಕ್ತಾರೆ ಇಡೀ, ನಾನು ಕಟ್ ಮಾಡಿದ್ದೇನೆ. ಮೀನು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಮೀನೆಲ್ಲ ಹುಡಿ ಆಗ್ತದೆ. ಈಗ ಒಂದು 2ರಿಂದ 3 ನಿಮಿಷದಷ್ಟು ಕುದಿಸುವ. ನೋಡಿ, ಮೀನಿನ ಸಾರು ರೆಡಿ ಆಯಿತು. ಒಳ್ಳೆ ಕುದಿ ಬಂದಿದೆ. ಜಾಸ್ತಿ ಕೂಡ ಕುದಿಸಬಾರ್ದು ಇದು. ಗ್ಯಾಸನ್ನು ಆಫ್ ಮಾಡುವ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಮೇಲೆ. ನೋಡಿ, ನಮ್ಮ ಬೂತಾಯಿ ಮೀನಿನ ಕರಿ ರೆಡಿ ಆಯಿತು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ನೀವು ಕೂಡ ಒಮ್ಮೆ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ನನ್ನಂತರ ಹೇಗಾಗಿದೆ ಅಂತ ತಿಳಿಸಿ. ಇದು ತುಂಬ ಸೂಪರಾಗಿರುತ್ತೆ, ಹುಳಿಯಾಗಿ ಖಾರ ಆಗಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತಷ್ಟು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.